ಮೊಟ್ಟ ಮೊದಲನೇದಾಗಿ ಎಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೂ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರು ಸ್ವಾಗತ ಕೋರುತ್ತೇನೆ. ಇವತ್ತು ಬೃಂದಾವನ ಸುಮಾರು ವರ್ಷಗಳಿಂದ ಏನಾದಂದ್ರೆ ಬೃಂದಾವನ ಹೋಟೆಲ್ ತನ್ನದೇ ಆದಂಥ ಟೇಸ್ಟ್ ಕಾಪಾಡ್ಕೊಂಡು ಬಂದದ. ಬೃಂದಾವನ ಹೋಟೆಲ್ ಇವತ್ತು ಏನದಂದ್ರೆ ಸ್ಪೆಷಲಿ ಫ್ಯಾಮ್ಲಿ ಸಲುವಾಗಿ ಏನದಂದ್ರೆ ನಾವು ಇವತ್ತು ಉದ್ಘಾಟನಾ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಏನು ಅಂತಂದ್ರೆ ಬೃಂದಾವನ ಇವತ್ತು ನೋಡ್ತಾ ಇದ್ರಿ ಬೀದರ್ನಲ್ಲಿ ಟ್ರಾಫಿಕ್ ಎಷ್ಟೋ ಜನ ನೀವು ಅಲ್ಲಿ ಫ್ಯಾಮ್ಲಿ ಕರ್ಕೊಂಡು ಹೋದಾಗ ನಿಲ್ಲಕ್ಕೆ ಕಾರ್ ಪಾರ್ಕಿಂಗ್ ಇಲ್ಲ, ಟ್ರಾಫಿಕ್ ತೊಂದರೆ. ಹಾಗಾಗಿ ಮತ್ತೊಂದು ಇನ್ನೊಂದೇನೆಂದ್ರೆ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್. ಹೀಗಾಗಿ ಮತ್ತು ಇನ್ನೊಂದು ಮೇನ್ ಮುಖ್ಯ ಕಾರಣ ಏನಂತಂದ್ರೆ ಕೆಮಿಕಲಿ ಎಲ್ಲರೂ ಏನದ ನೀವು ಊಟ ಮಾಡಿದ್ರೆ ಅದು ಕಲರ್ ನೀವು ಕೈ ತೊಳ್ಕೊಂಡ ಮೇಲೆ ಕಲರೇ ಹೋಗಲ್ಲ. ಆ ಥರ ಭಾಳಷ್ಟು ಜನರು ಏನದಂದ್ರೆ ಕೆಮಿಕಲು, ಟೇಸ್ಟಿಂಗ್ ಪೌಡ್ರು, ಕಲರ್ಸು ಯೂಸ್ ಮಾಡ್ತಾರೆ. ಅದಕ್ಕಾಗಿ ಮನೆ ಊಟ ಯಾವ ಥರ ಇರ್ತದೆ ಏನದಂದ್ರೆ ತನ್ನ ಶಾಂತ ರೀತಿಯಿಂದ ಪ್ರಕೃತಿ ಏನದಂದ್ರೆ ನೋಡಿಕೊಂಡು ಇಲ್ಲಿಂದ ವಾತಾವರಣ ಮಾಡಿ ಮತ್ತು ಸ್ಪೆಷಲಿ ನಮ್ಮ ಊಟ ನಾವು ಯಾಕೆ ಈ ರೀತಿ ಕಸ್ಟಮರ್ಗೆ ಸರ್ವಿಸ್ ಸುಮಾರು 9 ವರ್ಷದಿಂದ ಕೊಡ್ತಾಯಿದ್ದೀವಿ ಅಂದರೆ 80% ಏನು ಹೋಟೆಲ್ಗೆ ಬೇಕಾಗದಂಥ ಸಾಮಗ್ರಿಗಳು ನಮ್ಮಲ್ಲೇ ಪ್ರೊಡಕ್ಷನ್ ಮಾಡ್ತೀವಿ. ಅದು ಕೇವಲ ವಿತೌಟ್ ಪೆಸ್ಟಿಸೈಡ್ಸ್, ನೇಚರ್ಲಿಂದ ನಾವು ಏನದಂದ್ರೆ ಯಾವುದೇ ಕೆಮಿಕಲ್ಲು, ಫರ್ಟಿಲೈಸರು, ಔಷಧ ಸಿಂಪಡಿಸಲದೆ ನಾವೇನದ ತಯಾರು ಮಾಡಿ ಯಾಕೆ ಅದು ಮಾಡ್ತಾಯಿದ್ದೀವಿ ಅಂದ್ರೆ ಅದ್ರ ಊಟ ನಾವು ಮಾಡ್ತೀವಿ, ನಮ್ಮ ಫ್ಯಾಮ್ಲಿನೂ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಈ ಹೋಟೆಲ್ ಉದ್ಯಮಿ ಅಂತರೂ ಬಿಸ್ನೆಸ್ ಅಂತೂ ಮಾಡ್ತೀವಿ. ಅದರಿಂದ ದುಡ್ಡು ಬೇಕು ಎಲ್ಲರಿಗೆ. ಬಟ್ ಅದು ದುಡ್ಡು ಬರಬೇಕಾದ್ರೆ ಪ್ರಾಮಾಣಿಕಲಿಂದ ದುಡ್ಡು ಬರಬೇಕು. ಈ ಊಟ ಮಾಡಿದ್ದೇನದಂದ್ರೆ ಎಲ್ಲರಿಗೂ ಇದಾಗಬೇಕು. ನಮ್ಮ ಹೋಟೆಲ್ ಹೆಸರು ಎಲ್ಲ ಅಂದ್ರೆ ಎಲ್ಲಿ ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಮತ್ತು ಏನದ ಶಾಂತವಾಗಿ ಮತ್ತು ಏನದಂದ್ರೆ ಎಲ್ಲರಿಗೂ ಇವತ್ತು ನಾಳೆ ಏನದ ಪೀಸ್ ಬೇಕಾಗ್ಯದ, ಶಾಂತ ರೀತಿ. ಊಟ ಹೆಂಗಿರ್ತದೋ ಸೆಕೆಂಡ್ರಿ, ಬಟ್ ನಾವು ಕುಂತು ಊಟ ಮಾಡೋ ಜಾಗನೂ ಪ್ರಕೃತಿಯಾಗಿ ಶಾಂತ ರೀತಿಯಿಂದ ಇರಬೇಕು. ಮತ್ತು ಏನಾದರೂ ಊಟ ಏನಾದರೂ ಮಾಡ್ತೀವಲ್ಲ ಅದು ಮನಸಾರ ಏನಾದರೂ ಯಾವುದೇ ಸೈಡ್ ಎಫೆಕ್ಟ್ ಆಗಲಾರ್ದೆ ಮಾಡೋ ಒಂದು ಏನು ಜನರು ನಮ್ಮ ಬೀದರ್ ಉದ್ದೇಶ ಇತ್ತು. ಅದಕ್ಕಾಗಿ ನಾವು ಬೀದರ್ದಾಗ ಒಂದು ಇಂಥ ಒಳ್ಳೆ ಏನದಂದ್ರೆ ಕೊಡ್ಬೇಕಂತೇಳಿ ನಾವು ನಮ್ಮ ರಾಜ್ಕುಮಾರ್ ಮಾಳಿಗೆ ಹಾಗೂ ಟೀಮ್ ಅವರೆಲ್ಲ ಸುಮಾರು 9 ವರ್ಷದಿಂದ ನಾವು ಮಾಡ್ಕೊತೀವಿ. ಏನದಂದ್ರೆ ಗ್ರಾಹಕರಲ್ಲಿ ನಮ್ಮದು ಕಳಕಳಿ ವಿನಂತಿ ಏನದಂದ್ರೆ ಇದೇ ಥರ ನಾವು ಭವಿಷ್ಯದಲ್ಲೂ ಕೂಡ ಇದೇ ಥರ ಮೇಂಟೈನ್ ಮಾಡ್ತೀವಿ. ತಮ್ಮದು ಹಮೇಶ ಆಶೀರ್ವಾದ ಇರಬೇಕಂತೇಳಿ ತಮ್ಮದೆಲ್ಲ ಕಳಕಳಿ. ಬೃಂದಾವನ್ ಹೋಟೆಲ್ ಅಂತೇಳಿ ಜನವಾಡ ರೋಡ್ನಲ್ಲಿ ಏನದಂದ್ರೆ KB ಗುರುದ್ವಾರ ಪಕ್ಕದಾಗದ. ಬೀದರ್ಲಿಂದ 8 ಕಿಲೋಮೀಟರ್ ಅದ. 7 ನಿಮಿಷದಾಗಲಿ 10 ನಿಮಿಷದಾಗ ತಾವು ಬರ್ಬೋದು. ತಾವು ಏನದಂದ್ರೆ ಬೃಂದಾವನ್ ಹೋಟೆಲ್ದು ಏನದಂದ್ರೆ ತಾವು ಏನಾದರೂ ರುಚಿ ಎಂಜಾಯ್ ಮಾಡ್ಬೇಕಂತೇಳಿ ಎಲ್ಲರಿಗೂ ನಮ್ಮಲ್ಲಿ ಕಳಕಳಿ ವಿನಂತಿ.